ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋದ ಅವನು? ಏನೋ ಅಪ್ಪ, ಅವನ ವರ್ತನೆ ನನಗೆ ಅರ್ಥವಾಗ್ತಾ ಇಲ್ಲ. ನೀನಾ? ಏನ್ ಗುರು ಇಷ್ಟೊತ್ನಲ್ಲಿ? ಮಗುನೇನ್ ಮಾಡಿದೆ? ಅದ್ರ ಜಾಗಕ್ಕೆ ತಲುಪಿಸ್ಬಿಟ್ಟು ಬಂದೆ. ಅಂದ್ರೆ ಎತ್ಕೊಂಡು ಹೋಗಿ ಪಾರ್ಕ್ ಅಲ್ಲಿ ಮಲಗಿಸ್ಬಿಟ್ಟು ಬಂದೆ. ಪಾರ್ಕ್ ನಲ್ಲಿ ಮಲಗಿಸ್ಬಿಟ್ಟು ಬಂದ್ಬಿಟ್ಯಾ? ಅರೆ ಇದೇನು ಆಕಾಶ ತಲೆ ಮೇಲೆ ಬಿದ್ದು ಹೋದಾಗ ಆಡ್ತೀಯಾ? ಅಲ್ವೋ, ಇಂಥ ಚಳಿಲಿ ಅದು ಮಗು ಒಂದೇ ಪಾರ್ಕ್ ನಲ್ಲಿ. ನಿನಗೆ ಈ ರೀತಿ ಸೆಂಟಿಮೆಂಟ್ ಇರೋದ್ಗೆ ಅವಳು ಯಾವಳೋ ನಿನ್ನ ಸಖತ್ತಾಗಿ ಆಟ ಆಡಿಸ್ತಾ ಇರೋದು. ನೀನ್ ಯೋಚನೆ ಮಾಡ್ಬೇಡ್ವಾ? ಅವಳು ನನ್ನ ಫಾಲೋ ಮಾಡೇ ಇರ್ತಾಳೆ. ನಾನು ಯಾವಾಗ ಮಗುನ ಎತ್ಕೊಂಡು ಹೋಗಲ್ಲ ಮಲಗಿಸ್ಬಿಟ್ನೋ ತನ್ನ ನಾಟಕ ನಡೆಯಲ್ಲ ಅಂತ ಮಗುನ ಎತ್ಕೊಂಡು ಹೋಗಿರ್ತಾಳೆ. ಹಾಗಂತೀಯ? ಹೌದು, ನೀ ಮಲ್ಕೋ ಹೋಗು. ಮಾರುತಿ, ಹೋಗೋಕೆ ಯಾಕೋ ಮನಸ್ಸೇ ಬರ್ತಿಲ್ಲ ಕಣ. ಪಾಪ ಮಗು ಎಷ್ಟು ಕಷ್ಟಪಡ್ತಿದ್ಯೋನು. ಆ ಮಗು ಎಲ್ಬಿಟ್ಟಿದ್ಯಾ ಅಂತ ತೋರಿಸ್ಬಿಡು. ಮಗು ಅಲ್ಲಿ ಇಲ್ಲದೆ ಇದ್ರೆ ಅವ್ರ ಅಮ್ಮ ಕರ್ಕೊಂಡು ಹೋಗಿದ್ದಾರೆ ಅಂತ ನೆಮ್ಮದಿಯಿಂದ ಇದ್ದು ಬಿಡ್ತೀನಿ. ಅದು ಅಲ್ಲೇ ಇದ್ರೆ. ಅಪ್ಪ ಮಹಾನ್ ಭಾವ, ನಿಂಗೆ ಹೆಲ್ಪ್ ಮಾಡಕ್ ಬಂದಲ್ಲ, ನಂದೇ ತಪ್ಪು. ನಡಿ ತೋರಿಸ್ತೀನಿ. ಕೃಷ್ಣ, ಮಗುನಾದ್ರೂ ವಾರಸ್ದಾರ ಹತ್ರ ಬಿಟ್ಟು ಬಂದೆ ಅಂತ ಆಗ್ಲೇ ಹೇಳಿದ್ದೆ. ಹಾಗಿದ್ರೆ ಇಷ್ಟೊತ್ತು ಎಲ್ಲಿ ಬಿಟ್ಟಿದ್ದೆಪ್ಪ? ದಯವಿಟ್ಟು ನಾನೇನು ಕೇಳಬೇಡಿ. ಸಮಯ ಬಂದಾಗ ನಾನೇ ಹೇಳ್ತೀನಿ, ಪ್ಲೀಸ್. ಜಗದೀಶ, ಗಿರಿಜಾ, ಕೃಷ್ಣ, ನೋಡಿ ಯಾರು ಬಂದಿದ್ದಾರೆ ಅಂತ. ಚೆನ್ನಾಗಿದ್ದೀರಾ? ಅಯ್ಯೋ ಜಗದೀಶ, ಚೆನ್ನಾಗಿದ್ಯಪ್ಪ? ಎಲ್ಲಿ ಅದಕ್ಕೆ ಕಾಣಿಸ್ತಾ ಇಲ್ವಲ್ಲ? ಅವಳ ಮನೆ ಬಿಟ್ಟು ಹೊರಟೋದ್ಲಪ್ಪ. ಅದನ್ನೆಲ್ಲ ನೀನ್ ಆಮೇಲೆ ಅವನ್ನ ಕೇಳಿ ತಿಳ್ಕೊ. ಈಗ ಸ್ವಲ್ಪ ರೆಸ್ಟ್ ತಗೋ. ಸಾರಿ ಬ್ರದರ್, ಮದುವೆಗೆ ಬರಕ್ಕಾಗ್ಲಿಲ್ಲ. ಓಯ್, ಎಲ್ಲಿದ್ಯಾ? ನಿನ್ಗೆ ಆಟ ಸಾಮಾನು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ತಾತ ನಿನ್ಗೋಸ್ಕರ ಟೆಡ್ಡಿ ಬೇರ್ ತಂದಿದ್ದಾರೆ, ಆಟ ಆಡ್ಕೋ. ಇದೇನಾ ಆ ಪ್ರಾಬ್ಲಮ್? ಇದೆ. ಒಂಥರ ಬಿಸಿ ತುಪ್ಪದ ಹಾಗೆ ಗಂಟ್ಲಲ್ಲೇ ಸಿಕ್ಕಾಕೊಂಡು ಉಗುಳುಕ್ಕೂ ಆಗದೆ ನುಂಗುಕ್ಕೂ ಆಗದೆ ಸಂಕಟ ಪಡ್ತಾ ಇದ್ದೀನಿ ಕಣಯ್ಯ. ಅಣ್ಣ, ಈ ಮಗು ನಿಜವಾಗ್ಲೂ ನಿಂದ ಅಲ್ದೇ ಇದ್ರೆ ಹೇಳು. ಚೈಲ್ಡ್ ಸೈಕಾಟ್ರಿಸ್ಟ್ ಆದ ನಾನು ನಿನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ. ಎಲ್ರೂ ಹೀಗೆ ನನ್ನ ಮೇಲೆ ಸಂದೇಹ ಪಡ್ತಿರೋದ್ರಿಂದಾನೆ ನನ್ನ ಜೀವನ ನರಕ ಆಗಿರೋದು. ನೋಡು, ನಾನು ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ, ಈ ಮಗು ನಂದಲ್ಲ. ಹಾಗಾದ್ರೆ ನಿನ್ನ ಹತ್ರ ಹ್ಯಾಕ್ ಸಿಕ್ಕಾಕೋತು? ನನ್ನ ಕರ್ಮ. ನಿನಗ್ ಗೊತ್ತಲ್ಲ, ಕಾಲೇಜಿನ ದಿವಸಗಳಲ್ಲಿ ನಾವೇನೇನೋ ಹುಚ್ಚು ಕಲ್ಪನೆಗಳನ್ನ ಮಾಡ್ತಾ ಕನಸಿನ ಲೋಕದಲ್ಲಿ ತೇಲಾಡ್ತಾ ಇದ್ವು. ಬೆಳಗ್ಗೆ ಕಾಫಿ ಕುಡಿಸೋದ್ರಿಂದ ಹಿಡಿದು ರಾತ್ರಿ ಕೈಕಾಲು ಒತ್ತಿ ಮಲಗಿಸೋವರೆಗೂ ಬರೀ ಹೆಂಗಸರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾವೇನೇನೋ ಕನಸುಗಳು ಕಾಣ್ತಿದ್ವು. ಜ್ಞಾಪಕ ಇದೆಯಾ? ಅಪ್ಪ ಅಮ್ಮ ನಿಮ್ ಜೊತೆ ಡೆಲ್ಲಿಲಿ ಇದ್ರಲ್ಲ, ಆಗಿದನ್ನ ಎಕ್ಸ್ಪೆರಿಮೆಂಟ್ ಮಾಡುವಂತ ಅವಕಾಶ ನನಗೆ ಸಿಕ್ತು. ಅದೇ ನಾನು ಮಾಡಿದ ತಪ್ಪು. ಆದ್ರೆ ಸತ್ಯವಾಗ್ಲೂ ಹೇಳ್ತೀನಿ, ನಾನು ಯಾವ ಹೆಣ್ಣಿನ ಜೊತೆನೂ ತಪ್ಪಾಗಿ ನಡ್ಕೊಂಡಿಲ್ಲ. ನನ್ನ ಬಗ್ಗೆ ಈ ವಿಷಯನ ಯಾರು ತಿಳ್ಕೊಂಡಿದ್ರು ಏನು,
ನಿಶ್ಚಿತಾರ್ಥ ದಿವಸ ನಾನು ಪಾರ್ಕಲ್ಲಿ ಕೂತಿದ್ದಾಗ ಈ ಮಗುನ್ ಛೂ ಬಿಟ್ಟಿದ್ದಾರೆ. ಇದಕ್ಕೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದ್ದಾರೆ. ನಾನೇ ಇದ್ರ ತಂದೆ, ನನ್ನ ಮನೆನೇ ಇದ್ರ ಮನೆ ಅಂತ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಏನ್ ಮಾಡ್ಲಿ, ಇದನ್ ಬಿಟ್ಟು ಬೇರೆ ಇನ್ನೇನು ಹೇಳಲ್ಲ. ಹೊಡಿಯಕ್ಕಾಗಲ್ಲ, ಬಡಿಯಕ್ಕಾಗಲ್ಲ. ಮನೆ ಬಿಟ್ಟು ಆಚೆ ಕಳ್ಸೋಣ ಅಂದ್ರೆ ಮನಸ್ಸು ಬರ್ತಿಲ್ಲ. ಒಟ್ಟಲ್ಲಿ ನನ್ನ ಪರಿಸ್ಥಿತಿ ಚಿಂತಾ. ಬಹಳ ವಿಚಿತ್ರವಾಗಿದೆ ನಿನ್ ಸ್ಥಿತಿ. ಅಣ್ಣ, ನೀನ್ ಏನು ಯೋಚನೆ ಮಾಡ್ಬೇಡ. ಅಂತ ಒಂದು ಟ್ರೀಟ್ಮೆಂಟ್ ಇದೆ, ಅದನ್ನ ಆ ಮಗು ಕೊಟ್ರೆ ಸತ್ಯ ಏನು ಅಂತ ತನಗ್ ತಾನೇ ಹೊರಗ್ ಬರುತ್ತೆ. ಪ್ರಮೀಳಾ, ಒಂದು ಡ್ರಗ್ ಇದೆ, ಅದನ್ನ ಮಗುಗೆ ಇಂಜೆಕ್ಟ್ ಮಾಡಿದ್ರೆ 10 ನಿಮಿಷದಲ್ಲೇ ಮಗು ನಿದ್ದೆ ಮಾಡುತ್ತೆ. ಆದ್ರೆ ಸಬ್ ಕಾನ್ಶಿಯಸ್ ಅಂದ್ರೆ ಒಳ ಮನ್ಸು ಎಚ್ಚರವಾಗೇ ಇರುತ್ತೆ. ಆ ಒಳ ಮನ್ಸನ್ನ ನಾವೇನೇ ಪ್ರಶ್ನೆ ಮಾಡಿದ್ರು ಅದ್ ಯಾವತ್ತೂ ಸುಳ್ಳು ಹೇಳಲ್ಲ, ಇದ್ದಿದ್ದ ಹಾಗೆ ಹೇಳುತ್ತೆ. ಏನೇ ಆದ್ರೂ ಸರಿ, ಈ ಮಗು ನಂದಲ್ಲ ಅಂತ ಎಲ್ರಿಗೂ ಗೊತ್ತಾಗಬೇಕು. ನಾನು ಅಷ್ಟು ಆಸೆ ಪಟ್ಟು ಮದುವೆ ಮಾಡ್ಕೊಂಡ ರಾಧಾ ಮತ್ತೆ ನನ್ನವಳಾಗಬೇಕು. ನೀನೇನು ಯೋಚನೆ ಮಾಡ್ಬೇಡಣ. ಮಗುಗೇನು ಆಗ್ದ ಹಾಗೆ ನಿನ್ ಜೀವನನೂ ಸರಿ ಹೋಗಾಗೆ ನಾನ್ ಮಾಡ್ತೀನಿ. ಓಕೆ? ಏನ್ರಿ, ಏನೋ ಮಹಾ ಮಗು ಕೈಲೆಲ್ಲ ಬಾಯ್ ಬಿಡಿಸ್ಬಿಟ್ಟೆ, ಸತ್ಯನ ನಿರೂಪಿಸ್ತೀನಿ ಅಂತ ಕರ್ಕೊಂಡ್ ಬಂದ್ರಲ್ಲ, ಇದೇನಾ? ರಾಧಾ, ನೀನೇ ನೋಡ್ತಾ ಇದೀಯಲ್ಲ, ಆಕೆ ಈಗ ಮಾತಾಡೋ ಸ್ಥಿತಿಲಿದಾರ? ಇಲ್ಲ, ಅದಕ್ಕೆ ತಾನೇ ನೀವ್ ನನ್ನ ಕರ್ಕೊಂಡ್ ಬಂದಿರೋದು. ಯಾವಳ ಸಾಯೋ ಸ್ಥಿತಿಲಿ ಇರೋಳನ್ನ ತೋರಿಸ್ಬಿಟ್ಟು ನೀವ್ ಹೇಳೋ ಕಥೆನೆಲ್ಲ ನಂಬಿಸ್ಬೋದು ಅಂತ. ರಾಧಾ, ಯಾಕೆ ಚುಚ್ಚು ಮಾತಾಡ್ತಾ ಇದೀಯ? ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಆಕೆ ಜ್ಞಾನ ಬರುತ್ತೆ, ಆಮೇಲೆ ನಿಜ ಅನ್ನೋದು ನಿಂಗೆ ಗೊತ್ತಾಗುತ್ತೆ. ಅದು ಸಾಧ್ಯನೇ ಇಲ್ಲ ರೀ. ಅವಳು ಸಾಯೋದ್ ಗ್ಯಾರಂಟಿ ಅಂತ ಗೊತ್ತಿದ್ದೆ ನೀವ್ ನನ್ನ ಕರ್ಕೊಂಡ್ ಬಂದಿರೋದು. ಸಿಸ್ಟರ್, ಅಟ್ರೋಪಿನ್ ಇಂಜೆಕ್ಷನ್ ತಗೊಂಬನ್ನಿ, ಕ್ವಿಕ್. ಸಿಸ್ಟರ್, ಪೇಷಂಟ್ ಕಂಡೀಷನ್ ಹೇಗಿದೆ? ವೆರಿ ಸೀರಿಯಸ್. ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಹೇಳೋಕ್ಕಾಗಲ್ಲ. ನಾನ್ ಹೇಳಿಲ್ವೇನ್ರಿ ಇದೆಲ್ಲ ನಿಮ್ ನಾಟಕನೇ ಅಂತ? ಇನ್ ಸ್ವಲ್ಪ ಹೊತ್ತಿಗೆ ಡಾಕ್ಟರ್ ಹೇಳ್ತಾರೆ ಶಿ ಇಸ್ ನೋ ಮೋರ್ ಅಂತ. ಆಮೇಲೆ ನೀವ್ ಹೇಳ್ತೀರಾ ರಾಧಾ ನಾನು ಏನ್ ಮಾಡ್ಲಿ ಅಂತ. ಎಲ್ಲಾನು ನೀನೇ ಮಾತಾಡ್ಬೇಡ ರಾಧಾ, ದಯವಿಟ್ಟು ಸ್ವಲ್ಪ ಸುಮ್ಮನಿರು ಪ್ಲೀಸ್. ಸಿಸ್ಟರ್ ಪ್ಲೀಸ್, ಆಕೆ ಹತ್ರ ಒಂದೇ ಒಂದು ನಿಮಿಷ ಮಾತಾಡ್ಬೋದು? ಆಕೆಗೇನು ಜ್ಞಾನನೇ ಬಂದಿಲ್ಲ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಸಿಸ್ಟರ್, ಸಿಸ್ಟರ್, She has come to normal, sister. Please take care. ನಾನು ರೌಂಡ್ಸ್ಗೆ ಹೋಗಿ ಬರ್ತೀನಿ. ಓಕೆ ಡಾಕ್ಟರ್. ಡಾಕ್ಟರ್, ಪೇಷಂಟ್ ಜ್ಞಾನ ಬಂತ? ಇನ್ನೂ ಇಲ್ಲ. ಜ್ಞಾನ ಬಂದಾದ್ಮೇಲೆ ಆಕೆ ಹತ್ರ ಒಂದೆರಡು ನಿಮಿಷ ಮಾತಾಡ್ಬೋದಾ? ನೋ, ಅದು ಸಾಧ್ಯ ಇಲ್ಲ. ಆಕೆಗೆ ಆಗಿರೋದು ಹಾರ್ಟ್ ಆಪರೇಷನ್. ಮಾತಾಡೋದಾಗ್ಲಿ, ಉದ್ವೇಗಕ್ಕೆ ಒಳಗಾಗೋದಾಗ್ಲಿ ಆ ರೀತಿ ಏನೂ ಆಗ್ಲೇಬಾರ್ದು. ಆಕೆ ಹತ್ರ ಮಾತಾಡಿದ್ರೆ ಅವರೊಬ್ರು ಮಾತ್ರ ಸಾಯ್ಬಹುದು. ಮಾತಾಡದೇ ಇದ್ರೆ ನಾವು 3 ಜನ ಜೀವನ ಪರ್ಯಂತ ಸಾಯ್ತಾನೆ ಇರ್ಬೇಕಾಗುತ್ತೆ. ಡಾಕ್ಟರ್, ಅಷ್ಟೊಂದು ಇಂಪಾರ್ಟೆಂಟ್ ಇದ್ರೆ ನಾಳೆ ಬೆಳಗ್ಗೆ ಬನ್ನಿ. ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಮಾಡಿರ್ತಾರೆ, ಅಲ್ಲಿ ಮಾತಾಡಿ. ರಾಧಾ, ಮತ್ತೆ ಚುಚ್ಚು ಮಾತಾಡ್ಬೇಡ ಪ್ಲೀಸ್. ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ನಾಳೆ ಒಂದೇ ಒಂದು ದಿವಸ ನನ್ನ ಜೊತೆ ಬರ್ತೀಯಾ? ಬರ್ತೀನ್ರಿ, ಬರ್ತೀನಿ. ನೀವ್ ಆಡೋ ನಾಟಕದ ಒಂದೊಂದು ಹಂತಾನು ನೋಡ್ಲೇಬೇಕಲ್ಲ. ಡಾಕ್ಟರ್, ಆ ಪೇಷಂಟ್ ವಾರ್ಡ್ ನಂಬರ್ 4 ನಲ್ಲಿ ಇದ್ದಾರೆ ನೋಡಿ. ಪಾಪು, ಮಮ್ಮಿ ಮಮ್ಮಿ ನಿಂಗೆ ಏನಾಗಿದೆ ಮಮ್ಮಿ? ನಂಗೇನು ಆಗಿಲ್ಲ ಪಾಪು, ನಾ ಚೆನ್ನಾಗಿದ್ದೀನಿ. ನೋಡಿಮ್ಮ, ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಆದ್ರೂ ಈ ಮಗುಗೆ ನನ್ನ ಡ್ಯಾಡಿ ಅಂತ ತೋರಿಸಿ ನನ್ನ ಸಂಸಾರದಲ್ಲಿ ಬಿರುಗಾಡಿನೇ ಎಬ್ಬಿಸ್ಬಿಟ್ರಿ. ಯಾಕೆ ಹೀಗೆ ಮಾಡಿದ್ರಿ? ಯಾರು ನೀವು? ನಿಮಗಾಗಿರೋ ನೋವಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಿಜ, ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಆದ್ರೆ ನನಗೂ ರಾಧನ್ಗೂ ಸಂಬಂಧ ಇದೆ. ನನಗ? ಹಾ, ಆ ಲಾಕರಲ್ಲಿ ನನ್ನ ಪರ್ಸ್ ಇದೆ, ತೆಗೀರಿ. ಅದರಲ್ಲೊಂದು ಫೋಟೋ ಇದೆ, ನೋಡಿ. ಏನಿದು? ನೀವು ನಮ್ಮ ಅಣ್ಣನ ಒಂದು ಕಾಲದ ಪ್ರೇಮಿ. ಅವ್ರು ನನ್ನ ಜೊತೆ ಓಡಾಡಿದ್ದು, ಫೋಟೋ ತೆಗೆಸ್ಕೊಂಡಿದ್ದು ಎಲ್ಲ ನೋಡಿ ಅವ್ರನ್ನ
ಸಂಪೂರ್ಣವಾಗಿ ನಂಬಿ ಮದುವೆಗೆ ಮುಂಚೆನೆ ನನ್ನ ಸರ್ವಸ್ವನು ಅವ್ರಿಗೆ ಸಮರ್ಪಿಸ್ಬಿಟ್ಟೆ. ಮದುವೆ ಮಾತಾಡ್ದಾಗ್ಲೆಲ್ಲ ಇವತ್ತು ನಾಳೆ ಅಂತ ಕಾಲ ತಳ್ತಾ ಇದ್ರು. ನಾನು ಗರ್ಭಿಣಿ ಆಗ್ಬಿಟ್ಟೆ. ಈ ವಿಷಯನ ನಿಮ್ ತಂದೆ ತಾಯಿಗೆ ತಿಳಿಸೋಣ ಅಂತ ಒಂದಿನ ನಿಮ್ ಮನೆಗ್ ಬಂದಾಗ, ಅಣ್ಣ ಅದ್ಗೆ ನಿಮ್ ಹನಿಮೂನ್ ಎಷ್ಟು ಫಾಸ್ಟ್ ಆಗಿರ್ಬೇಕು ಅಂದ್ರೆ ನೀವ್ ಹನಿಮೂನ್ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ನಿಮ್ ಕೈಲೊಂದ್ ಮಗು ಇರ್ಬೇಕು. ಮದುವೆ ಆಗೋದ್ಮೇಲೆ ಗಲಾಟೆ ಮಾಡಿ ನನ್ ಮನ ನಾನೇ ಹರಾಜ್ ಹಾಕೊಳ್ಳೋದ್ ಬೇಡ ಅಂತ ತಿರುಗ್ ಬಂದ್ಬಿಟ್ಟೆ. ಸಮಾಜ ಮದುವೆ ಇಲ್ದೆ ಮಗು ಹೆತ್ಲು ಅಂತ ಅನ್ನತ್ತೆ ಅಂತ ನಾನೇ ಮಾಂಗಲ್ಯದ ಸರ ಹಾಕೊಂಡೆ, ಮಗುಗ್ ಜನ್ಮ ಕೊಟ್ಟೆ. ಒಂದಿನ ದಾರಿಲ್ ಸಿಕ್ಕಾಗ ಯಾಕೆ ಹೀಗ್ ಮೋಸ ಮಾಡಿದ್ರಿ ಅಂತ ಕೇಳ್ದೆ. ನನ್ನನ್ನು ಕ್ಷಮಿಸ್ಬಿಡು ದೇವಕಿ. ನನಗೆ ಸಿಕ್ಕಿರೋ ಸಂಬಂಧ ಲಕ್ಷಾಧೀಶ್ವರರ್ದು. ಅವರಿಂದ ನನ್ನ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ ಅಂದ್ರು. ಇಂಥ ಸ್ವಾರ್ಥಿಗಳ ಹತ್ರ ಯಾಕೆ ಮಾತು ಅಂತ ನನ್ ಜೀವನ ನಂದು ಅಂತ ಮಕ್ಳಿಗೆ ಪಾಠ ಹೇಳ್ಕೊಂಡ್ ಕಾಲ ತಳ್ದೆ. ದೇವ್ರು ಈ ಕಾಯಿಲೆ ತಂದಿಟ್ಬಿಟ್ಟ. ನಾನ್ ಸತ್ರೆ ನನ್ ಮಗುಗ್ ಯಾರ್ ದಿಕ್ಕು ಅನ್ನೋ ಪ್ರಶ್ನೆ ಎದುರಾಯ್ತು. ಯಾಕೋ ಮಗುನ ಅನಾಥಾಶ್ರಮಕ್ಕೆ ಸೇರ್ಸಕ್ ಮನ್ಸ್ ಬರ್ಲಿಲ್ಲ. ಒಂದ್ ದಿವ್ಸ ರಾಮಂದ್ರದ ಹತ್ರ ನೀವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿರೋ ವಿಷಯ ಗೊತ್ತಾಯ್ತು. ಅಣ್ಣ ಮಾಡಿದ ತಪ್ಪಿನಿಂದ ಹುಟ್ಟಿದ ಮಗುಗೆ ತಂಗಿ ಮನೇಲಾದ್ರೂ ಆಶ್ರಯ ಸಿಗ್ಲಿ ಅನ್ನಿಸ್ತು. ನಾನ್ ಪಟ್ಟ ಕಷ್ಟನ ಅವನ್ ತಂಗಿನೂ ಸ್ವಲ್ಪ ಅನ್ಭವಿಸ್ಲಿ ಅನ್ನೋ ಸೇಡಿನ ಭಾವನೆ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಇಣುಕ್ತು. ಅದಕ್ಕೆ ಮಗುನ ಪೂರ ತಯಾರು ಮಾಡಿ ಕಳಿಸ್ಬಿಟ್ಟೆ. ಇದರಿಂದ ಕಷ್ಟಪಟ್ಟಿದ್ದು ರಾಧಾ ಅಲ್ಲ, ನಾನು. ನೋಡ್ತೀಯ ರಾಧಾ, ಈಗ್ಲಾದ್ರೂ ಸತ್ಯ ಅನ್ನೋ ಗೊತ್ತಾಯ್ತಾ? ನಾನ್ ನಿಮ್ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ. ನೋಡಿಮ್ಮ, ನೀವೇನು ಯೋಚನೆ ಮಾಡ್ಬಿಡಿ. ನಿಮ್ ಜೀವನಕ್ಕೊಂದ್ ದಾರಿ ನಾನ್ ಮಾಡ್ತೀನಿ. ನಮ್ಮ ಅಣ್ಣನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಈಗ ಅದೆಲ್ಲ ಬೇಡ ಬಿಡಿ. ನೀವು ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಅಂತ ಹೋದ್ರೆ ಅವ್ರ ಹೆಂಡತಿ ನರಳ್ತಾಳೆ. ಆಗ ಹೋಗಿರೋದಕ್ಕೆ ಇನ್ನೊಂದು ಹೆಣ್ಜೀವ ಯಾಕೆ ನೊಂದ್ಕೋಬೇಕು? ನೋಡಿ, ನಿಮ್ಗೆ ನನಗೆ ನಿಜವಾಗ್ಲೂ ಸಹಾಯ ಮಾಡ್ಬೇಕು ಅಂತಿದ್ರೆ ದಯವಿಟ್ಟು ನನ್ನ ಮಗುಗೆ ಆಶ್ರಯ ಕೊಡಿ. ನೋಡಿಮ್ಮ, ಆ ಮಗು ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ತನ್ನ ಜನ್ಮಕ್ಕೆ ಕಾರಣರಾದವ್ರನ್ನ ಅದು ಅಪ್ಪ ಅಂತ ಕರೆದಿಲ್ಲ, ಅದು ಕರೆದಿರೋದೇ ನನ್ನ. ನಾನು ಆ ಮಗುಗೆ ಆಶ್ರಯ ಕೊಡ್ತೀನಿ. ನೀವು ತುಂಬಾ ದೊಡ್ಡ ಮನುಷ್ಯರು. ರಾಧಾ, ಈಗ್ಲಾದ್ರೂ ಗೊತ್ತಾಯ್ತಾ ನಾನೆಂದೂ ನಿನ್ನವನೇ ಅಂತ? ಡ್ಯಾಡಿ, ನಾನೆಂದು ನಿನ್ನವನೇ. ನಾನೆಂದೋ ನಿನ್ನವನೇ ಅಲ್ಲ, ಇನ್ಮೇಲೆ ನಾನು ನಿನ್ ಮಮ್ಮಿನೇ. ಅದಕ್ಕೆ ನೀನ್ ಏನ್ ಹೇಳ್ಬೇಕು ಅಂದ್ರೆ ನಾನೆಂದು ನಿಮ್ಮವನೇ. ಈಗ ಹೇಳು. ನಾನೆಂದು ನಿಮ್ಮವನೇ. ಕರೆಕ್ಟ್, ನಾನೆಂದು ನಿಮ್ಮವನೇ.